ಆ ಸೆಷನ್ ಅಲ್ವಾ? ಓಕೆ, ಫಸ್ಟ್ ಸೆಷನ್ ಅಲ್ಲಿ ಲೈಟ್ ಆಗಿ ಟಚ್ ಅಪ್ ಕೊಟ್ಟಂಗಿತ್ತು. ಸೊ ಫಸ್ಟ್ ಸೆಷನ್ ಇಷ್ಟ ಆಗಿದ್ದಕ್ಕೇನೆ ಸೆಕೆಂಡ್ ಸೆಷನ್ಗೆ ಜಾಯಿನ್ ಆಗಿದ್ದು. ಐ ಹೋಪ್ ಇಟ್ ಹೆಲ್ಪ್ಫುಲ್ ಇರುತ್ತೆ ಅಂತ ನನಗೆ ಹೆಲ್ಪ್ಫುಲ್ ಆಗಿತ್ತು ಕೂಡ. ಸೊ ಮುಂದೆ ಸೆಷನ್ಸ್ ಇಟ್ರು ಐ ಜಾಯಿನ್. Thank you so much. Yes, Pusha, go ahead. What do you like to say about the session? Anything that have to implement? ಇನ್ನು ಜಾಸ್ತಿ ಏನಾದ್ರು ಹೇಳ್ಬೇಕಿತ್ತಾ ಅಥವಾ ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ? ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದ್ರಿ? ಎನಿಥಿಂಗ್ ಎಕ್ಸ್ಪೆಕ್ಟ್ ಮಾಡಿದೆಲ್ಲ ಸಿಕ್ತು. ಪ್ಲಸ್ ಈಗ ನಮ್ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಮಾಡ್ತಿದ್ದಾರೆ, ಕಾಲೇಜಲ್ಲಿ ಇದೆ. ಬಟ್ ಅಲ್ಲಿ ಕ್ಲಾಸ್ ಅಲ್ಲಿ ಕೂತ್ರೆ ಕೇಳಕ್ ಇಷ್ಟನೇ ಆಗಲ್ಲ. ಲೈಕ್ ಇಟ್ಸ್ ಸೋ ಬೋರಿಂಗ್ ಅಂಡ್ ತುಂಬಾ ಅನ್ಇಂಟ್ರೆಸ್ಟೆಡ್ ಆಗಿರುತ್ತೆ. ಬಟ್ ಈ ಸೆಷನ್ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಇಂಟ್ರೆಸ್ಟಿಂಗ್ ಇತ್ತು ಅಂಡ್ ಐ ಎಂಜಾಯ್ಡ್ ಅ ಲಾಟ್. ಲೈಕ್ ಐ ಗಾಟ್ ಟು ನೋ ಅ ಲಾಟ್ ಅಂಡ್ ಎಂಜಾಯ್ಡ್ ಆಲ್ಸೋ. ಸೊ ಥ್ಯಾಂಕ್ ಯು ಫಾರ್ ದ ಸೆಷನ್. ಇನ್ನ ಇದ್ರೆ ಐ ವುಡ್ ಲವ್ ಟು ಜಾಯಿನ್ ಇಟ್. ಥ್ಯಾಂಕ್ ಯು. Tell me, how was the session? ನೀವೇನ್ ಎಕ್ಸ್ಪೆಕ್ಟ್ ಮಾಡಿ ಬಂದಿದ್ರಿ? Whether that expectation match ಆಗಿದೆಯಾ ನಿಮಗೆ? ಆಕ್ಚುಲಿ ತುಂಬಾ ಮ್ಯಾಚ್ ಆಗಿದೆ. ತುಂಬಾ ಯೂಸ್ಫುಲ್ ಆಗಿತ್ತು ಸೆಷನ್. ಮೇನ್ಲಿ ನಮ್ ಸೀನಿಯರ್ಸ್ ಮೀಟ್ ಮಾಡಿ ಖುಷಿ ಆಯ್ತು. ಅವ್ರದ್ದು ಏನೇನ್ ಆಫ್ಟರ್ 4 years ಆ ಸಿಚುವೇಶನ್ ಹೇಗಿದೆ, ನಂದು ಹೇಗಿರ್ಬೋದು ಅಂತ ನನ್ಗೆ ಗೊತ್ತಾಯ್ತು. ಅಂಡ್ ನನ್ ಮೇಲೆ ನಾನು ಎಷ್ಟು ವರ್ಕ್ ಮಾಡ್ಬೇಕು ಇನ್ನ ಅನ್ನೋದು ತುಂಬಾ ಕ್ಲಾರಿಟಿ ಸಿಕ್ಕಿದಂಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. It's first year alla, you have 3 more years. There are a lot to learn for you. Use that 4 years. Okay, so that is one. ನಂಗೆ ಆಲ್ರೆಡಿ ನಿಮ್ ಸೆಕ್ಷನ್ಸ್ ಬಗ್ಗೆ ಗೊತ್ತು, ಅದಕ್ಕೆ ಜಾಯ್ನ್ ಆಗಿದ್ದು. ಆಕ್ಚುಲಿ ಇಷ್ಟ ದಿವಸ ಬರೀ ಏನ್ ವರ್ಕ್ ಅಂತ ಮಾತ್ರ ಡಿಸೈಡ್ ಮಾಡ್ತಿದ್ದೆ. ಬಟ್ ನನ್ ಸಕ್ಸಸ್ ಏನು, ನನ್ ಪರ್ಪಸ್ ಏನಂತ ಸ್ವಲ್ಪ ಸೈಡ್ ಅಲ್ಲಿ ಇಟ್ಟಿದ್ದೆ ಅದು. ಸೊ ಇವತ್ತು ನನ್ಗೆ ನನ್ನ ವರ್ಕ್ ಅಲ್ಲಿ ಏನೇನ್ ನಾನು ಇಂಪ್ಲಿಮೆಂಟೇಶನ್ ಮಾಡ್ಬೇಕು, ಮೀನ್ಸ್ ನನ್ನ ವರ್ಕಿಗೆ ಹೇಗೆ ಅಡಾಪ್ಟ್ ಆಗ್ಬೇಕು, ಕಮ್ಯುನಿಕೇಶನ್ ಅಲ್ಲಿ ಹೇಗೆ ಇಂಪ್ರೂವ್ ಆಗ್ಬೇಕು, ನನ್ನ ವರ್ಕ್ ಅಜೆಂಡಾ ಏನು ಅಂತ ಇವತ್ತು ನಾನು ಡಿಸೈಡ್ ಮಾಡಿದೆ. ಆಕ್ಚುಲಿ ಥ್ಯಾಂಕ್ ಯು. Good. Yes, Shreya Shetty. ಸೊ ನಾ ಫಸ್ಟ್ ಥ್ಯಾಂಕ್ಸ್ ನನ್ನ ಸರ್ ಹೇಳ್ತೇನೆ, ಇಂಗ್ಲಿಷ್ ಸರ್, ರಸಿಕ್ ಸರ್ ಅಂತ. ಸೊ ನಿಮ್ಮ ಬಗ್ಗೆ ಒಂದು he is my senior. Okay, ಹೇಳಿ. ಸೊ ಅವರು ರೆಕಮೆಂಡ್ ಮಾಡಿದ್ದು ಕ್ಲಾಸ್ ಅಟೆಂಡ್ ಮಾಡು. ಸೊ ಹಿ ಇಸ್ ಮೈ ಎಕ್ಸ್ ಸರ್ ಅಂತ ಹೇಳ್ಬೋದು. ಸೊ ಬೇರೆ ಕಾಲೇಜಿಂದ ಚೇಂಜ್ ಮಾಡಿದ್ದಾರೆ. ಸೊ ಫಸ್ಟ್ ಥ್ಯಾಂಕ್ಸ್ ಅವ್ರಿಗೆ ಹೇಳ್ತೇನೆ. ಸೊ ಸೆಕೆಂಡ್ ಥ್ಯಾಂಕ್ಸ್ ನಿಮ್ಗೆ ಹೇಳ್ತೇನೆ ಮ್ಯಾಮ್. ಸೊ ನಿಮ್ಮ ಪ್ರೀಶಿಯಸ್ ಟೈಮ್ ನಮ್ಮೊಂದಿಗೆ ನಿಮ್ಮ ನಾಲೆಜ್ ಅನ್ನ ಶೇರ್ ಮಾಡ್ಲಿಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಸೊ ನಾವು ಜೀವನ ಇಡೀ ಕಲಿಯುವಂತದ್ದೇ. ಸೊ ತುಂಬಾ ನಾಲೆಜ್ ಅನ್ನು ಕಲಿಯುವಂತ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ದಟ್ಸ್ ಇಟ್.